ನಮಸ್ಕಾರ. ಇಂದಿನವರೆಗೂ ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿರೋ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಪ್ಲೇಸ್ಗೆ ತುಂಬ ಜನ ಹೋಗೋದೇ ಇಲ್ಲ. ಚಂಪಕಧಾಮಿ ಸ್ವಾಮಿ ನೋಡ್ತಾರೆ, ಮೇಗಡೆ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ನೋಡ್ತಾರೆ, ಅಷ್ಟೇ. ಅಲ್ಲಿ ಮುಗಿದೋಗಿದ ಮೇಲೆ ತಿರ್ಗಿ ಹಿಂದೆ ಬರ್ತಾರೆ. ಆ ಪ್ಲೇಸ್ ಯಾವುದು ಅಂದರೆ ಸ್ವರ್ಣಮುಖಿ. ಆ ಪ್ಲೇಸ್ ಬಂದು ಸ್ವರ್ಣಮುಖಿ ಅಂತ ಒಂದು ಹೆಸರು. ಈ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಒಂದು ಗ್ರೂಪಾಗಿ ಹೋಗಿ, ಇಲ್ಲಾಂದರೆ ಗ್ರೂಪಾಗಿಲ್ಲ ಅಂದರೆ ಆದಷ್ಟು ಅಲ್ಲಿ ಹೋಗೋದಕ್ಕೆ ಅವಾಯ್ಡ್ ಮಾಡಿ. ಯಾಕಂದರೆ ಅದೊಂದು ಫಾರೆಸ್ಟ್, ಅಂದರೆ ಕಾಡು ಒಳಗೆ ಮಧ್ಯದಲ್ಲಿ ಹೋಗ್ಬೇಕಾಗತ್ತೆ. ಈ ಕಾಡು ಒಳಗೆ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ನೀವು ಎಷ್ಟೇ ಹೆಲ್ಪ್ ಅಂತ ಕೇಳಕ್ಕೆ ಹೋದ್ರೂ ಅಕ್ಕಪಕ್ಕ ಯಾರೂ ಇರಲ್ಲ. ಇದೊಂದನ್ನು ನೀವು ಜ್ಞಾಪಕ ಇಟ್ಕೊಂಡು ನಿಮ್ಮ ರಿಸ್ಕ್ ಮೇಲೆ ನೀವು ಹೋಗ್ಬೇಕಾಗುತ್ತೆ. ಇನ್ನೊಂದು ವಿಶಾಲವಾದ ಜಾಗ ಇರುತ್ತೆ. ಆ ವಿಶಾಲವಾದ ಜಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಕಲ್ಲಿರುತ್ತೆ. ಆ ಕಲ್ಲಲ್ಲಿ ನೋಡಿದ್ರೆ ಶ್ರೀ ಆಂಜನೇಯ ಸ್ವಾಮಿ ಅಲ್ಲಿ ಪ್ರತ್ಯಕ್ಷವಾಗಿ. ನೀವು ಇನ್ನು ಸ್ವಲ್ಪ ಮುಂದೆ ಹೋದ್ರಿ ಅಂದರೆ ಇನ್ನೊಂದು ವಿಶಾಲವಾದ ಜಾಗ ಇರುತ್ತೆ. ಆ ವಿಶಾಲವಾದ ಜಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಕಲ್ಲಿರುತ್ತೆ. ಆ ಕಲ್ಲಲ್ಲಿ ನೋಡಿದ್ರಿ ಅಂದರೆ ಶ್ರೀ ಆಂಜನೇಯ ಸ್ವಾಮಿ ಅವರ ಪಾದ. ಶ್ರೀ ಆಂಜನೇಯ ಸ್ವಾಮಿ ಅವರ ಪಾದ ಆ ಒಂದು ಕಲ್ಲಲ್ಲಿ ಕ್ಲೀನಾಗಿ ಇರುತ್ತೆ. ನೀವು ಅದು ಕ್ಲೀನಾಗಿ ನೋಡ್ಬೋದು. ಅದು ಹೆಜ್ಜೆ ಗುರುತು ಅಷ್ಟು ಕ್ಲೀನಾಗಿರುತ್ತೆ. ಅದನ್ನು ಕೂಡ ಲೈಕ್ ಏನೋ ಒಂದು ಸ್ವಲ್ಪ ಕವರಿಂಗ್ ಥರ ಏನೋ ಮಾಡಿದ್ರು ಅಂದರೆ ಇಟ್ ವಿಲ್ ಬಿ ಗುಡ್. ಬಟ್ ಎಲ್ಲರಿಗೂ ಅದು ಕಾಣಬೇಕು ಅನ್ನೋಕ್ಕೋಸ್ಕರ ಇಟ್ಟಿದ್ದಾರೆ. ಬಟ್ ಈ ವಿಡಿಯೋ ನೋಡಿ ಯಾರಾದರೂ ಅದನ್ನು ನೋಡಿ ಅದನ್ನ ಇನ್ನೂ ಸ್ವಲ್ಪ ಕವರೇಜ್ ಥರ ಏನಾದರೂ ಮಾಡೋಕ್ಕಾಗುತ್ತೆ ಅಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಅಲ್ಲಿಂದ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದ್ರಿ ಅಂದರೆ ಸುವರ್ಣಮುಖಿ ದೇವಸ್ಥಾನ ಮತ್ತು ಸುವರ್ಣಮುಖಿ ತೀರ್ಥಕ್ಕೆ ನಿಮಗೆ ಒಂದು ಪ್ಲೇಸ್ ಸಿಗುತ್ತೆ. ಈ ಒಂದು ಪ್ಲೇಸದ್ದು ಸ್ಥಳ ಪುರಾಣ ಯಾವುದು ಅಂದರೆ ಪಾಂಡವ ಮಹಾರಾಜ ಜ್ಞಾನಮೇಜಯ ಅವರು ಈ ಪ್ಲೇಸ್ಗೆ, ಯಾಕಂದರೆ ಅವ್ರಿಗೆ ಒಂದು ರೋಗ, ಒಂದು ಸಮ್ ಹೆಲ್ತ್ ಇಶ್ಯೂಸ್, ಅದನ್ನ ಅವ್ರಿಗೆ ಕಂಟ್ರೋಲ್ ಮಾಡೋಕೆ ಆಯ್ತಿರಲಿಲ್ಲ. ಆವಾಗ ಆ ಪ್ಲೇಸ್ಗೆ ಅವ್ರು ಹೋದರು. ಅಲ್ಲಿ ಇದ್ದಿದ್ದ ತೀರ್ಥದಲ್ಲಿ ಕಾಲು ನೆನೆಸ್ಕೊಂಡು ಆಮೇಲೆ ಅಲ್ಲಿ ಸ್ನಾನ ಮಾಡಿ ಎದ್ದಿದ್ರಿಂದ ಅವ್ರಿಗೊಂದು ಗುಡ್ ಫೀಲ್ ಮತ್ತು ದ ರಿಲ್ಯಾಕ್ಸೇಷನ್ ಮತ್ತು ಅವ್ರ ಹತ್ರ ಇದ್ದಿದ್ದ ರೋಗ ಕಂಪ್ಲೀಟ್ಲಿ ಹೊಟ್ಟೋಯ್ತು. ಇದು ಸ್ಥಳ ಪುರಾಣನೇ ಇದೆ. ಅವರ ಜೊತೆಗೆ ಒಂದು ನಾಯಿ, ಅವರು ಸಾಕಿದ್ದ ನಾಯಿ, ಅದು ಕೂಡ ನೀರಾಡಿತ್ತು. ಆವಾಗ ಆ ನಾಯಿಗಿದ್ದಿದ್ದ ರೋಗನೂ ಅದು ಸರಿ ಹೋಯ್ತು. ಯಾಕಂದರೆ ಅವರಿಬ್ಬರು ಒಟ್ಟಿಗೆ ಇದ್ದಿದ್ದು, ಸೊ ಇಬ್ರಿಗೂ ಒಂದೇ ಥರ ರೋಗ ಇತ್ತು. ಇಬ್ಬರೂ ನೀರಲ್ಲಿ ಸ್ನಾನ ಮಾಡಿದಾದ್ಮೇಲೆ ಅದು ಸರಿ ಹೋಯ್ತು. ತಕ್ಷಣವೇ ಶ್ರೀ ಆಂಜನೇಯ ಸ್ವಾಮಿಯಲ್ಲಿ ಪ್ರತ್ಯಕ್ಷವಾಗಿ ಅವ್ರಿಗೆ ಹೇಳಿದ್ರಂತೆ, ಈ ಥರ ಇದು ಸುವರ್ಣಮುಖಿ ಜಾಗ. ಈ ಒಂದು ಜಾಗದಲ್ಲಿ ಯಾರೇ ಬಂದು ಈ ನೀರಲ್ಲಿ ಸ್ನಾನ ಮಾಡಿ ಹೋದರೆ ಅವ್ರಿಗೆ ಒಂದು ಅವ್ರ ಹತ್ರ ಇರೋ ನೆಗೆಟಿವ್ ಎನರ್ಜಿಯಲ್ಲಿ ಹೋಗಿ ಒಂದು ಪಾಸಿಟಿವ್ ಫೀಲ್, ಒಂದು ಪಾಸಿಟಿವ್ ಎನರ್ಜಿ, ನೀವೇನೇ ಮಾಡೋಕೆ ಹೋದ್ರೆ ಅದು ಪಾಸಿಟಿವ್ ಆಗಿ ಇರೋ ಥರ ಅದೊಂದು ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ಅನ್ನೋ ಥರ ಶ್ರೀ ಆಂಜನೇಯ ಸ್ವಾಮಿ ಅಲ್ಲಿ ಹೇಳ್ತಾರೆ. ಮತ್ತು ಅವತ್ತಿಂದನೂ ಆಂಜನೇಯ ಸ್ವಾಮಿ ಅಲ್ಲೇ ಇದ್ದಾರೆ ಆ ಒಂದು ಪ್ಲೇಸ್ಗೆ. ಆ ಪ್ಲೇಸಲ್ಲಿ ಪ್ರತಿ ಪೌರ್ಣಮಿನೂ ಎಲ್ಲ ಜನಗಳು ಅಲ್ಲಿ ಸುತ್ತಲೂ ನಿಂತ್ಕೋತಾರೆ. ಯಾಕಂದರೆ ಅಲ್ಲೊಂದು ಸ್ವಲ್ಪ ಜಾತ್ರೆ ತಡೆ ನಡೆಯುತ್ತೆ. ಆ ಒಂದು ಪ್ಲೇಸಲ್ಲಿ ಸುತ್ತಲೂ ಜನ ಎಲ್ಲ ನಿಂತು ಅದರಲ್ಲಿ ಕಾಲು ತೊಳೆಯೋದಾಗಿ, ಮತ್ತು ಅಲ್ಲೇ ಅಲ್ಲಿ ಶಿವ ಪಾರ್ವತಿ ಇರುವ ಒಂದು ದೇವಸ್ಥಾನ ಕೂಡ ಇದೆ. ಇಟ್ಸ್ ಎ ಪ್ಲೆಸೆಂಟ್ ಲುಕ್. ಅಲ್ಲಿಂದ ನೋಡ್ರೆ ಅಷ್ಟು ದೊಡ್ಡದಾಗಿ ಕಲ್ಯಾಣಿ ಕಾಣುತ್ತೆ. ಮತ್ತು ಒಂದು 4-5 ತೆಂಗಿನ ಮರಗಳು ಉದ್ದುದ್ದಕ್ಕಿದೆ. ಮತ್ತು ಅದು ಎದುರುಗಡೆನೇ ಇನ್ನೊಂದು ಪ್ಲೇಸ್ ಇದೆ. ಅದು ಆ ಪ್ಲೇಸ್ ಏನು ಅಂತ ನನಗೆ ಸರಿಯಾಗಿ ಗೊತ್ತಾಗಿಲ್ಲ. ಬಟ್ ನಿಮ್ಗೆ ಯಾರಾದರೂ ಗೊತ್ತಾಯ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ಏನು ಅಂದರೆ ಆ ಕಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಮಂಟಪ ಥರ ಏನೋ ಕಟ್ಟಿದ್ದಾರೆ. ಬಟ್ ಆದರೆ ಅದರೊಳಗೆ ಏನು ಇದ್ದಂಗೇನು ಇಲ್ಲ, ಇರೋಬರ ಕಸ ಎಲ್ಲನೂ ಹಾಕಿ, ಸೊ ಈ ಥರ ಎಲ್ಲ ಮಾಡಿದ್ದಾರೆ. ಬಟ್ ಅದನ್ನ ಕ್ಲೀನ್ ಮಾಡಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಲುಕ್ಕು ಅಂತ ನನಗೆ ಒಂದು ಅಭಿಪ್ರಾಯ. ಇನ್ನು ನೋಡ್ತಾ ಇರೋರು ಯಾರಾದರೂ ಆ ದೇವಸ್ಥಾನಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಇತ್ತು ಅಂದರೆ ದಯವಿಟ್ಟು ಮಾಡಿ. ಯಾಕಂದರೆ ಇದು ನಮ್ಮ ಒಂದು ದೇವಸ್ಥಾನ. 1200, 1300, 1500 ವರ್ಷಗಳ ಹಿಂದೆ ದೇವಸ್ಥಾನ ಇದು. ಅದನ್ನ ನಾವು ಕಾಪಾಡಬೇಕು. ಮತ್ತು ಅಲ್ಲೇ ಲೈಕ್ ನೀವೇನೋ ಈವ್ನಿಂಗ್ ಟೈಮ್ ಹೋಗಿದ್ರಿ ಅಂದರೆ ಅಲ್ಲೇ ಸನ್ಸೆಟ್ ವ್ಯೂ ಕೂಡ ನೋಡ್ಕೋಬೋದು. ಬಟ್ ಹಾಡಾಗಿರೋ ಜಾಗದಿಂದ ಯಾರೂ ತುಂಬ ಹೊತ್ತು ಅಲ್ಲೇ ಸ್ಟೇ ಆಗೋಕ್ಕೆ ಹೋಗ್ಬೇಡಿ. ಇಟ್ಸ್ ಫಾರ್ ಯುವರ್ ಸೇಫ್ಟಿ. ಯಾಕಂದರೆ ಅದು ಕಾಡಲ್ವಾ, ಸೊ ಬನ್ನೇರುಘಟ್ಟ. ಸೊ ಬಟ್ ನೋಡ್ಕೊಂಡು ಹೋಗಿ. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ರಿಸ್ಕ್.
ಫ್ಯಾಮಿಲಿ ಜೊತೆ ಇಲ್ಲಿ ಟ್ರಿಪ್ ಜೊತೆ ಹೋಗ್ತೀರಾ ಅಂದರೆ ಇಟ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ಫಾರ್ ಯು. ನಾನು ಎಂಜಾಯ್ ಮಾಡೋದಕ್ಕೂ ನೋಡೋದಕ್ಕೂ ಅಷ್ಟೊಂದು ಪ್ಲೆಸೆಂಟ್ ಫೀಲಿಂಗ್ ಆಗಿರುತ್ತೆ. ಬಟ್ ಪ್ಲೇಸ್ನ ರಿಟರ್ನ್ ಮಾಡೋಕೆ ಹೋಗ್ಬೇಡಿ. ಇಟ್ಸ್ ಮೈ ಸ್ಮಾಲ್ ಹಂಬಲ್ ರಿಕ್ವೆಸ್ಟ್.